ತೆಲುಗು ಬಿಗ್ ಬಾಸಲ್ಲಿ ಒಂದು ಘಟನೆ ನಡೆದಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ವೈರಲ್ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ ಅದು. ಸೊ ಆದರೂ ಒಂದ್ಸರಿ ಆ ಕ್ಲಿಪ್ನ ನೋಡ್ಕೊಂಡು ಬನ್ನಿ. ಇಲ್ಲಿ ಫಿನಾಲೆಗೆ ಹೋಗುವಂಥ ಒಂದು ಟೈಮಲ್ಲಿ ಅವರು ಏನೋ ಹೇಳಿರ್ತಾರೆ, ಕಾರಲ್ಲಿ ಯಾರು ಜಾಸ್ತಿ ಹೊತ್ತು ಕೂತಿರ್ತಾರೆ ಅವರಿಗೆ ಲೈಕ್ ಫಿನಾಲೆ ಟಿಕೆಟ್ ಸಿಗುತ್ತೆ ಅಂತ. ಬಟ್ ಅಲ್ಲಿರೋವಂಥ ಒಂದು ಪಾರ್ವತಿ ಅನ್ನೋ ಒಂದು ಹುಡುಗಿ ಅಂತ ಅನ್ಸುತ್ತೆ. ನನಗೆ ಅವ್ರ ನೇಮ್ಗಳು ಸರಿಯಾಗಿ ಗೊತ್ತಿಲ್ಲ ಗುರು, ಬಿಕಾಸ್ ನಾವು ನೋಡಲ್ವಲ್ಲ. ಸೊ ಪಾರ್ವತಿನ ಒಂದು ಹೆಸರು ಗೊತ್ತಷ್ಟೇ. ಆ ಹುಡುಗಿ ಇನ್ನೊಂದು ಹುಡುಗಿನ ಕಾಲಲ್ಲಿ ಒದ್ದಿ ಎಲ್ಲ ತೇಳ್ತಾರೆ. ಬಟ್ ಆ ಹುಡುಗಿ ಕೆಳಗಡೆ ಬಿದ್ದಾಗ ಪ್ಯಾನಿಕ್ ಅಟ್ಯಾಕ್ ಆಗಿ ಪಿಟಿಸ್ ಬಂದಿರುತ್ತೆ. ಆದ್ರೂ ಆ ಕಾರಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಿರೋದು ಡವ್ಗಳು ನಾಟಕಗಳು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಒಳಗಡೆನೇ ಕೂತ್ಕೊಂಡು ಆ್ಯಂಡ್ ಒಳಗಡೆ ಇರೋ ಜಗಳ ಆಡ್ತಿದ್ರು, ಅವ್ರಿಗೂ ಬೈಕೊಂಡು ಕೂತಿದ್ರು. ನಿಜವಾಗ್ಲೂ ಇಷ್ಟೊಂದು ಮಾನವೀಯತೆ ಇಲ್ಲದೆ ಇರೋವಂಥದ್ದು ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲ, ದುಡ್ಡಿಗಿಂತ ಮಾನವೀಯತೆನ ಮಾರ್ಕೊಂಡ್ಬಿಡ್ತೀರಾ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ಎಷ್ಟೇ ಜಗಳ ಆಡ್ಬೋದು ಅಥವಾ ಎಷ್ಟೇ ಏನೇ ಮಾಡ್ಬೋದು, ಬಟ್ ಕೆಳಗಡೆ ಬಿದ್ದು ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಿರೋ ಒಬ್ಬರು ಕೂಡ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಕಾರ್ ಒಳಗಡೆ ಕುತ್ಕೊತಾ ಇರಲಿಲ್ಲ. ಎಲ್ಲರೂ ಬಂದು ನೋಡಿರೋರು. ಆ ಥರ ಅಷ್ಟು ಒಳ್ಳೆ ಮನಸ್ಸು ನಮ್ಮ ಬಿಗ್ ಬಾಸ್ ಕನ್ನಡದಲ್ಲಿ ಇದೆ ಅಂತ ನನಗನ್ಸುತ್ತೆ. ಬಟ್ ಆ ಹುಡುಗಿ ಮತ್ತು ಆ ಹುಡುಗಂಗೆ ಇಬ್ರಿಗೂ ರೆಡ್ ಕಾರ್ಡ್ನ ತೋರಿಸಿ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಅನ್ಸುತ್ತೆ ಆಚೆ ಅವರು. ನಮ್ಮ ಬಿಗ್ ಬಾಸಲ್ಲಿ ಏನಾದರೂ ಈ ಥರ ಆಗಿದ್ದಿದ್ರೆ ಅವರು ವೀಕೆಂಡ್ವರೆಗೂ ವೆಯ್ಟ್ ಮಾಡಿದ್ದಾರೆ. ನಮ್ಮದ್ರಲ್ಲಿ ಸ್ಪಾಟಲ್ಲೇ ಬಿಗ್ ಬಾಸ್ ವಾಯ್ಸ್ ಬಂದಿರೋದು, ಮನೆಯಿಂದ ಆಚೆ ಬನ್ನಿ ಅಂತ ಡೋರ್ ಓಪನ್ ಆಗಿ ಹೋಗ್ಬಿಟ್ಟಿರೋದು. ಸೊ ನಿಮ್ಗೆ ಏನಂತ ಅನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.